ಬೆಂಗಳೂರು ಸ್ವಾತಂತ್ರ್ಯ ದಿನದಲ್ಲಿ ತಾವೆಲ್ಲ ಏನಿರೋ ಹಿರಿಯ ಮುಖಂಡರು ದಲಿತ ಸಮುದಾಯದಲ್ಲಿ ಬಹಳಷ್ಟು ವಿದ್ಯಾವಂತರೆಲ್ಲ ಪ್ರತಿಭಟನೆ ಏನ್ ಹೇಳ್ತೀರಾ ಸರ್? ನಾವು ಇವಾಗ ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವರು ಎಸ್ ಸಿ ಮಾದೇವರ ನಾವು ಪರವಾಗಿ ನಾವು ಬಂದಿದ್ದೀವಿ ಇಲ್ಲಿ. ಅವರಿಗೆ ನಾವು DCM ಮತ್ತೆ ಸಚಿವ ಸ್ಥಾನ ಕೊಡ್ಬೇಕಂತ ಹೋರಾಟನ ಮುನ್ಕೊಂಡಿದ್ದೀವಿ. ಸರ್, ಈಗ ನಿಮ್ಮ ಸಮುದಾಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಮತ್ತೆ ಇದರಲ್ಲೇ ಗೃಹರಾಜ್ಯ ಕೊಟ್ಟು ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಇವರು 40-45 ವರ್ಷ ಎಸ್ ಸಿ ಮಾದೇವಪ್ಪರು ರಾಜಕಾರಣದಲ್ಲಿ ಇಷ್ಟು ಉನ್ನತ ಮಟ್ಟದ ಸ್ಥಾನದಲ್ಲಿ ತಗೊಂಡ್ರು ಎಲ್ಲ ಕಡೆಗಣಿಸ್ತಾ ಇದ್ದಾರೆ ಅಂತ ಒಂದು ಕ್ವಶನ್ ಮಾರ್ಕ್. ಇಲ್ಲ ಸರ್, ಆತರ ಏನು ನಮ್ಮ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಯಾವ ತರ ಇಲ್ಲ. ನಮ್ಮ ಸಮುದಾಯದಲ್ಲಿ ಎಲ್ಲಾರನ್ನೂ ಒಕ್ಕಲಿನಿಂದ ಸಮಾನತೆಯಿಂದ ಒಂದು ಸಾಧಿಸಬೇಕು ಅನ್ನೋದು ಒಂದು ಅಭಿಪ್ರಾಯ ಸರ್. ಕಾಂಗ್ರೆಸ್ ಅಲ್ಲಿ ಏನೋ ಹೈಕಮಾಂಡ್ ಅನ್ನೋದು ಇದೆಯಂತೆ. ಈ ಒಂದು ಪ್ರತಿಭಟನೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಹೈಕಮಾಂಡ್ ತಲುಪಿಸ ಈ ಒಂದು ಪ್ರತಿಭಟನೆ. ಹೌದು ಸರ್, ತಲುಪುತ್ತೆ. ಖಂಡಿತ ಸರ್, ಖಂಡಿತ ತಲುಪಿಸ್ತದೆ ಸರ್. ಬಹಳಷ್ಟು ವರ್ಷಗಳಿಂದ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ತುಂಬಾ ವಿಚಾರ ಸಂಕಿರಣಗಳು, ಪ್ರತಿಭಟನೆಗಳು, ಹೋರಾಟಗಳು ನಡೀತಾನೆ ಇದೆ, ಮುಂದಕ್ಕೂ ನಡೀತಿರಲಿಲ್ಲ. ಅದೇ ದಲಿತ ಮುಖ್ಯಮಂತ್ರಿ ಆಗೋದು ನಿಜಾನ ಇಲ್ಲ ಬರೀ ಮಾತೇನಾ? ಇಲ್ಲ ಸರ್, ನಿಜ, ಖಂಡಿತ ಆಗಲೇಬೇಕು ಸರ್ ಅನ್ನೋದು ನಮ್ಮ ಒಂದು ಅಭಿಲಾಷೆ ಸರ್. ನಿಜ ಆಗ್ಬೋದ? ಹೌದು ಸರ್, ಕನಸು ನಿಜ ಆಗುತ್ತೆ ಸರ್. ಇಲ್ಲ ಸರ್, ಆಗುತ್ತೆ ಅನ್ ಸರ್. 2028 ಆಗುತ್ತೆ ಸರ್. 2028ಕ್ಕೆ ಆಗ್ಬೋದು ಸರ್. ನಿಮ್ಗೆ ಬಹಳ ಖುಷಿ ಇದೆ ಸರ್. ಹೌದು ಸರ್. ದಲಿತ ಶಾಸಕರನ್ನ ಮೆಟ್ಲನ್ನಾಗಿ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ದಲಿತರನ್ನ ತುಳಿತಕ್ಕಂತ ಹುನ್ನಾರವನ್ನ ಇವತ್ತು ಕೈಗೆ ಎಳಿತಾ ಇದ್ದೇವೆ ನಾವು. ಸಿದ್ದರಾಮಯ್ಯ ಅವರೇ, ನಿಮ್ಮ ಜೊತೆ ಹೊರಗೆ ಬಂಧನಾಗಿದ್ದಂತ, ನಿಮ್ಮನ್ನೇ ನಂಬಿದ್ದಂತ ಮಾದೇವಪ್ಪ ಅವರು ಈ ಮೋಸ ಆದಾಗ ನೀವು ನಾನು ಕಾಂಗ್ರೆಸ್ ಪಕ್ಷ ತೊರೆದು ಅಹಿಂದ ಪಕ್ಷವನ್ನ ಮತ್ತೆ ಈ ರಾಜ್ಯದಲ್ಲಿ ಕಟ್ಟಿದೆ ಅಂತ ಹೇಳ್ಬೇಕಾಗಿತ್ತು. ಈ ಆಕ್ರೋಶ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳು, ಬೌದ್ಧ ಭಿಕ್ಕುಗಳು ಮತ್ತು ಎಲ್ಲ ದಲಿತ ನಾಯಕರಲ್ಲಿ ಇದೆ. ಕೆಲವರು ಬರಕ್ಕಾಗಿಲ್ಲ, ಗೊತ್ತು ಏನು ಬಂದಾಗ ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಗೊತ್ತು. ಸಿದ್ದರಾಮಯ್ಯ ಅವರು ತಮ್ಗೆ ಏನಾದ್ರು ಮಾಡ್ಬೋದು ಅಂತ ಆಸೆ ಆಕಾಂಕ್ಷಿಸಿದಂತ ಕೆಲವರು ಬಂದಿಲ್ಲ. ಎಲ್ಲರಿಗೆ ಎಷ್ಟು ಜನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕರ ರಾಷ್ಟ್ರೀಯ ಅಧ್ಯಕ್ಷನಾಗಿ, ಅವರೇ ಸಂಸ್ಥಾಪಿತ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರ ಉಪಾಧ್ಯಕ್ಷನಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ ಪೀಪಲ್ಸ್ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ
ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ವಿಧಿಸಿಕೊಂಡಿದ್ದೇವೆ. ಸಾಹೇಬರೇ